ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನೋಡ್ರಿ ಇವತ್ತು ನಾನು ಸಾಯಂಕಾಲದ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಕಡೆ ಮಳೆ ಬರಾಕತ್ತು, ಹಾಗಾಗಿ ಬಟ್ಟೆ ತೊಗೊಂಬಂದೆ. ಅವ್ಕೂರ್ನ ಇವಾಗ ಮಡ್ಚಿದ್ರಾಯ್ತು ಅಂಥೇಳಿ ಒಂದೊಂದಾಗಿ ಬಟ್ಟೆನ ಮಡಿಸ್ಲಾಕತ್ತೀನಿ. ಇವಾಗ ಹೊರಗಡೆ ಮಳೆ ಬಂದು ನಿಂತು, ಮಳೆ ಬಂದ ಕಾರಣ ಇವಾಗ ಕರೆಂಟ್ ತೆಗ್ದಾರ. ಇವು ಚಾರ್ಜರ್ ಲೈಟ್ ಹಚ್ಚೀನಿ, ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣವಲ್ದಾಗ್ಯದ. ಅಂದ್ರೆ ಒಂದು ಕರೆಂಟ್ ಹೋಗ್ಯಾವ ಇವಾಗ. ಚಾರ್ಜರ್ ಲೈಟ್ದು ಇದು ಬೆಳಕು ನೋಡ್ರಿ, ಹಾಗಾಗಿ ಅಷ್ಟೊಂದು ನಿಮ್ಗೆ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣೋವಲ್ದು. ಇವಾಗ ನೋಡ್ತಿರ್ಬೋದು, ನಾನು ಬಟ್ಟೆ ಇದನ್ನೆಲ್ಲ ಮಡಿಚಿಟ್ಬಿಟ್ಟು ಸಂಜೆಗೆ ಕೆಲಸ ಮಾಡ್ಬೇಕು ನೋಡ್ರಿ. ಇವು ಬಟ್ಟೆ ಒಂದೊಂದು ಒಣಗ್ಯಾವು, ಯಾಕಂದ್ರೆ ಇವತ್ತು ಲೇಟಾಗಿ ಬಟ್ಟೆ ತೊಳೆದು ಹಾಕಿದೆ. ಒಂದೊಂದು ಬಟ್ಟೆ ಒಣಗ್ಯಾವು, ಒಂದೊಂದು ಒಣಗಿಲ್ಲ. ಒಣಗಿದ ಬಟ್ಟೆ ಅಷ್ಟು ಮಡಚಿ ಒಣಗಲಾರ್ದು ಹಾಕೊಂಡು ಸ್ವಲ್ಪ ಅಲ್ಲೇ ಒಳಗಡೆ ಹಾಕ್ತೀನಿ, ಕುರ್ಚಿಗೆ ಹಾಕ್ತೀನಿ. ಹಾಕಿದ್ವು ಅಂದ್ರೆ ಅಲ್ಲೇ ಒಣಕೋತಾ ಕುಂದಿರ್ತಾವೆ. ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಏನು ಓದಿದ್ರು ಮನೆ ಕೆಲಸ ಮಾಡೋದಂತ ಅಂದರೂ ತಪ್ಪೋದಿಲ್ಲ ನೋಡ್ರಿ. ಅದ್ರಾಗ ಇಂದಿನ ಸಮಾಜದಾಗ ಒಬ್ಬ ಮಹಿಳೆ ಶಿಕ್ಷಣ ಪಡೆದಾಳತ್ತಂದ್ರೆ ಆಕೆ ಮನೆ ಕೆಲಸ ಮಾಡಿದ್ರೆ ಅದನ್ನು ಕೆಲವೊಂದಿಷ್ಟು ಜನರು ಭಾಳ ಅಂದ್ರೆ ಭಾಳ ಕೀಳಾಗಿ ನೋಡ್ತಾರೆ. ಮನೆ ಕೆಲಸ ಮಾಡೋದಂತಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಇದ್ದಂಗೆ ನೋಡ್ರಿ. ಅದನ್ನು ಕೀಳಾಗಿ ನೋಡೋರಿಗೆ ಏನು ಹೇಳ್ಬೇಕಂತ ಹೇಳಿ ಗೊತ್ತಾಗೋದು ನೋಡ್ರಿ. ಅಂದ್ರೆ ನಾವು ಮನೆ ಕೆಲಸ ಮಾಡೋದಂದ್ರೆ ಮನೆಯನ್ನು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೋಡ್ಕೊಳ್ಳೋದು, ಮನೆಯನ್ನು ನಿಭಾಯಿಸೋದು, ಮತ್ತು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಬೇಡ ಅದನ್ನು ನಿಭಾಯಿಸೋದು, ಮತ್ತು ಅವರ ಆರೋಗ್ಯ ನೋಡೋದು, ಇವೆಲ್ಲವೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು ನೋಡ್ರಿ. ಅಂತಂದ್ರೆ ಈ ಥರ ಅಂದ್ರೆ ಈಗ ಶಿಕ್ಷಣ ಪಡೆದಿರ್ತಾರೆ. ಅವರು ಏನೋ ಒಂದು ದೊಡ್ಡ ಕನಸನ್ನು ತೊಗೊಂಡು ಶಿಕ್ಷಣ ಪಡೆದಿರ್ತಾರೆ. ಆ ಕನಸನ್ನು ನೆರವೇರ್ಲಿಕ್ಕಂದ್ರೆ ಅವರು ಮನೆಯಲ್ಲೇ ಇರ್ತಾರೆ. ಮನೆಯಲ್ಲಿದಾರ ಅಂತಂದ್ರೆ ಮನೆ ಕೆಲಸ ಮಾಡಲೇಬೇಕಲ್ಲ. ಆದ್ರೆ ಕೆಲವೊಂದಿಷ್ಟು ಜನರು ಇವಳು ಇಷ್ಟೆಲ್ಲ ಓದಿದ್ರು ಕೂಡ ಈಗ ಕೊನೆಗೆ ಮನೇಲಿ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡದಾಳ ಅಂಥೇಳಿ ಒಂದು ರೀತಿ ಕೀಳಾಗಿ ನೋಡ್ತಾರೆ. ಅಂಥವ್ರಿಗೆ ಏನು ಹೇಳ್ಬೇಕಂಥೇಳಿ ಗೊತ್ತಾಗಲ್ಲ ನೋಡ್ರಿ. ಆದ್ದರಿಂದ ಶಿಕ್ಷಣ ಪಡೆದಾರ ಅಂಥೇಳಿ ಮನೆ ನೋಡಿಕೊಂಡ್ರೆ ಅದು ತಪ್ಪಲ್ಲ ಅಂಥೇಳಿ ನಂದು ಒಂದು ಅನಿಸಿಕೆ ನೋಡ್ರಿ. ಅವರು ತಮ್ಮ ಜ್ಞಾನವನ್ನು ಮತ್ತಷ್ಟು ಅಂದ್ರೆ ತಪ್ಪು ಜಾಗದಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದೊಂದು ತಪ್ಪು ಕಲ್ಪನೆ ಈ ಸಮಾಜದಲ್ಲಿ ಇರ್ತದೆ ನೋಡ್ರಿ. ಅಂದ್ರೆ ಶಿಕ್ಷಣ ಪಡೆದಾರ ಅಂತಂದ್ರೆ ಅವರು ಉದ್ಯೋಗನೇ ಮಾಡ್ಬೇಕಂಥೇಳಿ ಏನಿಲ್ಲ ನೋಡ್ರಿ. ಅಂದರೆ ಈ ರೀತಿ ನಾವು ಮನೆ ಕೆಲಸ ಮಾಡಿದ್ರೆ ಅದನ್ನು ಕೆಲವೊಂದಿಷ್ಟು ಜನರು ಅಂದ್ರೆ ತಮ್ಮ ಜ್ಞಾನವನ್ನು ಅವರು ತಪ್ಪಾದ ಜಾಗದಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂಥೇಳಿ ಈ ರೀತಿ ಹೇಳ್ತಿರ್ತಾರೆ ನೋಡ್ರಿ. ಆದರೆ ಶಿಕ್ಷಣ ಅನ್ನೋದು ಕೇವಲ ಅದೊಂದು ಉದ್ಯೋಗಕ್ಕಲ್ಲದೆ ಅವರು ತಮ್ಮ ವ್ಯಕ್ತಿತ್ವವನ್ನು ತಾವೇ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಅದೊಂದು ಸಹಾಯ ಆಗುತ್ತೆ ನೋಡ್ರಿ ಶಿಕ್ಷಣ ಅನ್ನೋದು. ಅದೇ ರೀತಿ ಈ ಜಗತ್ತಿನಲ್ಲಿ ಸಾವಿರಾರು ಉದ್ಯೋಗಗಳಿರ್ತಾವೆ ನೋಡ್ರಿ. ಆದ್ರೆ ಮನೆಗೆಲಸ ಅಂಥೇಳಿ ಒಂದು ಉದ್ಯೋಗ ಅದಲ್ಲ. ಆ ಉದ್ಯೋಗಕ್ಕೆ ಯಾವುದೇ ರೀತಿ ವಿಶ್ರಾಂತಿ ಇಲ್ಲ, ಮತ್ತು ಯಾವುದೇ ರೀತಿಯ ಅಂದ್ರೆ ಮನೆ ಕೆಲಸ ಎಂಬ ಉದ್ಯೋಗ ಅದು ಯಾವುದೇ ರೀತಿ ಪದವಿ ಎಂಬುದು ಈ ಮನೆ ಕೆಲಸಕ್ಕೆ ಇದೇ ಪದವಿ ಬೇಕಂತ ಹೇಳಿ ಕೇಳಂಗಿಲ್ಲ ನೋಡ್ರಿ. ಹಾಗಾಗಿ ಎಲ್ಲರಿಗೂ ಮನೆಗೆಲಸ ಅಂಥೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ಹಾಗಾಗಿ ಈ ಮನೆಗೆಲಸಕ್ಕೆ ಯಾವುದೇ ರೀತಿ ವಿಶ್ರಾಂತಿ ಇಲ್ಲ, ಮತ್ತು ಯಾವುದೇ ರೀತಿ ಪದವಿಯನ್ನು ಕೂಡ ಇದು ಬೇಡಂಗಿಲ್ಲ ನೋಡ್ರಿ. ಅಂತಹ ಮನೆಗೆಲಸ ಕೆಲವೊಬ್ಬರಿಗೆ ಅಚ್ಚುಮೆಚ್ಚು. ಅಂದ್ರೆ ಕೆಲವೊಬ್ಬರು ನಾವು ಹೌಸ್ ವೈಫ್ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತಾರೆ, ಅದರಲ್ಲೇನು ತಪ್ಪಿಲ್ಲ ನೋಡ್ರಿ. ನಾವು ಶಿಕ್ಷಣ ಪಡೆದೇವು ಅಂತ ಹೇಳಿ ಅಂತಂದ್ರೆ ಶಿಕ್ಷಣ ಪಡೆದವರೆಲ್ಲರೂ ಉದ್ಯೋಗ ಮಾಡ್ಬೇಕಂತ ಹೇಳೇನಿಲ್ಲ. ಅಂದ್ರೆ ಮನೆಗೆಲಸ ಕೂಡ ಅದೊಂದು ಅಂದ್ರೆ ಮನೆಯನ್ನು ನೋಡ್ಕೊಂಡು ಹೋಗೋದು ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಬೇಡಿಕೆಗಳನ್ನು ನೋಡ್ಕೊಳ್ಳೋದು, ಹೀಗೆ ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿಯೇ ಆಗುತ್ತೆ ನೋಡ್ರಿ. ಹಾಗಾಗಿ ಏನು ಓದಿದ್ರು ಮನೆ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದರಲ್ಲಿ ಒಂದು ಹೆಮ್ಮೆ ಇರಬೇಕು. ಮನೆ ಕೆಲಸಕ್ಕೆ ನಾವು ಗೌರವ ಕೊಡುವುದನ್ನು ಕಲಿಬೇಕು ನೋಡ್ರಿ. ಹಾಗಾಗಿ ಮನೆಗೆಲಸ ಎಂಬುದನ್ನು ಮನೆಗೆಲಸ ಮಾಡಿದ್ರೆ ಅಂದ್ರೆ ಓದಿದವರೆಲ್ಲ ಮನೆಗೆಲಸ ಮಾಡಿದ್ರೆ ಅದನ್ನು ಕೀಳಾಗಿ ನೋಡೋದು ತಪ್ಪಂಥೇಳಿ ನಂದೊಂದು ಅನಿಸಿಕೆ ನೋಡ್ರಿ. ಆ ಮನೆಗೆಲಸಕ್ಕೆ ನಾವು ಕೂಡ ಗೌರವ ಕೊಟ್ವಿ ಅಂದ್ರೆ ನಮಗೂ ಕೂಡ ಇನ್ನೊಬ್ಬರು ಗೌರವ ಎಂಬುದು ಕೊಡ್ತಾರೆ ನೋಡ್ರಿ. ನಾವೆಲ್ಲರೂ ಹೋಗಿದ್ವಿ ಅಂತಂದ್ರೆ ನೀವೇನು ಕೆಲಸ ಮಾಡಾಕತ್ತೀರಿ ಅಂಥೇಳಿ ಯಾರಾದರೂ ಕೇಳ್ತಾರೆ. ಅವಾಗ ನಾವು ಹೌಸ್ ವೈಫ್ ಅಂಥೇಳಿ ಕೆಲವೊಂದಿಷ್ಟು ಜನರು ಬಹಳ ಅಂದರೆ ಕೀಳರಿಮೆಯಿಂದ ಹೇಳ್ಕೊತಾರೆ. ಆ ರೀತಿ ಹೇಳ್ಕೊಳ್ದೆ ನಾವು ಹೌಸ್ ವೈಫ್ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಬೇಕು ನೋಡ್ರಿ. ಅದು ಒಂದು ದೊಡ್ಡ ಕೆಲಸ ಹೌಸ್ ವೈಫ್ ಅನ್ನೋದು. ಯಾಕಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಬೇಡಿಕೆಗಳನ್ನು ಈಡೇರಿಸುವುದು ಒಂದು ಸಣ್ಣ ಕೆಲಸ ಅಲ್ಲ ಅಂಥೇಳಿ ನಂದು ಒಂದು ಅಭಿಪ್ರಾಯ ನೋಡ್ರಿ.
ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಇವೆಲ್ಲ ಟಿಫಿನ್ ಬಾಕ್ಸ್ಗಳು, ಟಿಫಿನ್ದ ಬಾಕ್ಸ್ ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಟಿಫಿನ್ ಬ್ಯಾಗ್ಗಳನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಅವನ್ನ ಸ್ವಚ್ಛ ತೊಳೆದು ಇಟ್ನಿ ಅಂತಂದ್ರೆ ಮತ್ತು ಇನ್ನೊಂದೆರಡು ತಿಂಗಳ ತನಕ ಅವು ಅಷ್ಟೇ ರೆಸ್ಟ್ಲೇ ಇರ್ತಾವೆ ನೋಡ್ರಿ. ಯಾಕಂದ್ರೆ ಅವಕ್ಕೂ ಅಂದ್ರೆ ಟಿಫಿನ್ ಬ್ಯಾಗ್ದು ಏನೂ ಕೆಲಸ ಇರೋಂಗಿಲ್ಲಲ್ಲ, ಸಾಲಿನೇ ಸೂಟಿ ಕೊಟ್ಟಿರ್ತದೆ. ಹಂಗಾಗಿ ಅವಕ್ಕೂರ್ ನಮಿತ್ ನೀಟಾಗಿ ತೊಳೆದು ಇಟ್ಬಿಡ್ತೀನಿ. ಇವಾಗ ನೋಡ್ತಿರ್ಬೋದು ಮಳೆ ಬಂದು ನಿಂತ ನೋಡ್ರಿ, ಪನ್ನೊಳಗಿಂದ ನೀರು ಬೀಳಾಕತ್ತವ. ಇವಾಗ ನೋಡ್ತಿರ್ಬೋದು ಮಳೆ ಸ್ವಲ್ಪ ಹೆಚ್ಚಾಯ್ತು ನೋಡ್ರಿ ನಮ್ಮ ಕಡೆ. ಅದೇ ರೀತಿ ಸಂಜೆಗೆ ಅಡುಗೆ ಕೆಲಸ ನೋಡ್ಕೋಬೇಕು ನೋಡ್ರಿ. ಇವಾಗ ಗೋಧಿ ಹಿಟ್ಟು ಕೂಡ ನಾದಿಟ್ಟೀನಿ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿದ್ರೆ ಅಂತ ಹೇಳಿ ಅನ್ನಕ್ಕೆ ಕೂಡ ಇಡ್ಲಾಕತ್ತಿ ನೋಡ್ರಿ. ಅಕ್ಕಿ ತೊಳೆದು ಇವಾಗ ಕುಕ್ಕರಲ್ಲಿ ಹಾಕಿಟ್ನಿ ಅಂತಂದ್ರೆ ಇವಾಗೇನು ಕುಕ್ಕರ್ ಒಲೆ ಮ್ಯಾಗ ಇಡಂಗಿಲ್ಲ ನೋಡ್ರಿ. ಅಕ್ಕಿ ತೊಳೆದು ಇಟ್ಬಿಡ್ತೀನಿ. ಒಂದೆರಡು ಗಂಟೆ ನೆನೆದು ಅಂದ್ರೆ ಅನ್ನ ಮೆತ್ತಗಾಗತ್ತೆ. ಹುಡುಗರಿಗೇನು ಇವತ್ತು ಅನ್ನ ಕೊಡಂಗಿಲ್ಲ. ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡೀನಿ. ಹೆಸರು ಕಾಳೊಳಗೆ ಪುಂಡಿ ಪಲ್ಯನ ಇಟ್ಟು ಪಲ್ಯ ಮಾಡೀನಿ. ಅದನ್ನು ಪಲ್ಯ ಮತ್ತು ಚಪಾತಿನ ಹಾಕ್ಕೊಡ್ತೀನಿ, ಊಟ ಮಾಡ್ತಾರೆ ಅವ್ರು ಸಂಜೆಗೆ. ಇದನ್ನು ಈ ಅನ್ನ ಸ್ವಲ್ಪ ಮಾಡ್ತೀನಿ ಇವತ್ತು. ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಚಪಾತಿ ಉಂಡು ಅನ್ನ ಉಂಡ್ರೆ ಆಯ್ತು ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ. ಊಟ ಮಾಡಂದಾಗ ಮಾಡ್ತೀನಿ. ಅವ್ರು ಊಟ ಮಾಡಂದ ಅಂದರೆ 7 ಗಂಟೆಗೆ ಕುಕ್ಕರ್ನ ಒಲೆ ಮ್ಯಾಗ ಇಟ್ನಿ ಅಂತಂದ್ರೆ ಒಂದು ಅರ್ಧ ಗಂಟೆ ಅನ್ನೋದ್ರಾಗ ಎಲ್ಲ ವಿಸಿಲೆಲ್ಲ ಹೋಗ್ಬಿಟ್ಟು ಅನ್ನ ಉಣ್ಲಿಕ್ಕಾಗತ್ತೆ ಅಂಥೇಳಿ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಎಲ್ಲ ಉಪ್ಪು ಅದೆಲ್ಲ ಹಾಕಿ ಒಂದು ತಾಸು 2 ತಾಸು ನೆನೆಲಿಕ್ಕೆ ಅಂಥೇಳಿ ಇಟ್ಬಿಡ್ತೀನಿ ನೋಡ್ರಿ ಅದೇ ಕುಕ್ಕರ್ ಒಳಗೆ. ಹಿಟ್ಟು ಕೂಡ ನಾದಿಟ್ಟೀನಿ, ಪಲ್ಯ ಕೂಡ ಆಗ್ಯದ. ಸಾಂಬಾರು ಏನು ಮಾಡಂಗಿಲ್ಲ ನೋಡ್ರಿ. ನಿನ್ನಿದು ಮೊಸರು ಐತಿ, ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟೀನಿ, ಮಜ್ಜಿಗೆ ಥರ ಮಾಡ್ತೀನಿ. ಅನ್ನ ಮೊಸರು ಉಣ್ತಾರೆ ಮತ್ತು ಚಪಾತಿ ಪಲ್ಯ. ಇಷ್ಟು ನಂದು ಸಂಜೆಗೆ ಅಡುಗೆ ಕೆಲಸ ನೋಡ್ರಿ. ಹುಡುಗರಿಬ್ಬರು ಅವರು ಹೊರಗಡೆ ಆಟ ಆಡ್ಲಕತ್ತಾರ. ನಮ್ಮ ಊರಲ್ಲಿ ಜಾತ್ರೆ ಒಂದಿತ್ತು, ಹಾಗಾಗಿ ಜಾತ್ರೆದು ಗದ್ದಲು ಒಂದು ನಡೆದ ನೋಡ್ರಿ. ಜಾತ್ರೆ ಒಂದು 4-5 ದಿನದ ತನಕ ಜಾತ್ರೆ ಇರ್ತದೆ ನೋಡ್ರಿ. ಕಾಲೇಜ್ ಸಾಹೇಬ್ ಮುತ್ಯನ ಜಾತ್ರೆ ಐತಂತ ಹೇಳಿದ್ನಲ್ಲ ಫ್ರೆಂಡ್ಸ. ಆ ಜಾತ್ರೆದು ಮೊದಲೆಲ್ಲ 2 ದಿನ ಅನ್ನೋದ್ರಾಗ ಜಾತ್ರೆ ಮುಗಿತಿತ್ತು. ಆದ್ರೆ ಇವಾಗ ವರ್ಷದಿಂದ ವರ್ಷಕ್ಕೆ ಜಾತ್ರೆ ಅಂದರೆ 2 ದಿನ ಇದ್ದದ್ದು ಇವಾಗ 4 ದಿನ 5 ದಿನ ಈ ರೀತಿ ನಡೀತದೆ ನೋಡ್ರಿ. ಅಂದ್ರೆ ಒಂದಿನ ಕಾಳಗ ಅಂದ್ರೆ ಕುದುರೆ ರೇಸ್ ಮತ್ತು ಎತ್ತಿನ ಬಂಡಿ ರೇಸ್ ಈ ರೀತಿ, ಮತ್ತೊಂದಿನ ನಾಟಕ ಈ ರೀತಿ ಒಂದೆರಡು ದಿನ ಈ ರೀತಿ ಇಂಥವೆಲ್ಲ ಕಾರ್ಯಕ್ರಮಗಳು ಇರ್ತಾವೆ ನೋಡ್ರಿ. ಅದಕ್ಕೆ ಮೊದಲೆಲ್ಲ ಜಾತ್ರೆ 2 ದಿನ ಇರ್ತಿತ್ತು. ಇತ್ತಿತ್ಲಾಗ ವರ್ಷದೊಳಗೆ 4 ದಿನ, ಒಂದು ದಿನ 4 ದಿನ ಮಾಡ್ತಾರೆ, ಒಂದು ದಿನ 5 ದಿನ ತನಕ ಜಾತ್ರೆ ಇರ್ತಾವೆ. ಜಾತ್ರೆ ಒಳಗೆ ಬಂದಂಥ ಸಾಮಾನುಗಳು ಕೂಡ 5 ದಿನದ ತನಕ ಇರ್ತಾವೆ, ಹಚ್ಚಿರ್ತಾರೆ ನೋಡ್ರಿ. ಈ ನಮ್ಮೂರಲ್ಲಿ ವರ್ಷದಲ್ಲಿ 2 ಜಾತ್ರೆಗಳು ನಡ್ತಾವೆ ನೋಡ್ರಿ. 2 ಜಾತ್ರೆಗೂ ಕೂಡ ಸಾಮಾನುಗಳು ಬರ್ತಾವೆ. ಅಂದ್ರೆ ಟೇಷ್ನರಿ ಸಾಮಾನು ಇರ್ತಾವಲ್ಲ ಫ್ರೆಂಡ್ಸ್, ಅವಕ್ಕೂರ್ನೆಲ್ಲ ಹಚ್ಚಿರ್ತಾರೆ. ಮತ್ತು ಚಿರ್ಕು ಗಾಣಿ ಅದೆಲ್ಲ ಅಂತಿರ್ತಾರಲ್ಲ ಅವು ಕೂಡ ಹಾಕಿರ್ತಾರೆ. ಅಂದ್ರೆ ಒಂದು ಕಾಲೇಜ್ ಸಾಹೇಬ್ ಮುತ್ಯನ ಜಾತ್ರೆ ಬರ್ತದೆ, ಇನ್ನೊಂದು ಮಹಾದೇವ ಮುತ್ಯನ ಜಾತ್ರೆ ಅಂಥೇಳಿ ವರ್ಷದಲ್ಲಿ 2 ಜಾತ್ರೆಗಳು ಬರ್ತಾವೆ. ಈ ಜಾತ್ರೆ ಇದು ಬೇಸಿಗೆ ಒಳಗೆ ನಡೆದ್ರೆ, ಇನ್ನೊಂದು ಜಾತ್ರೆ ಮಹಾದೇವ ಮುತ್ಯನ ಜಾತ್ರೆ ಅದು ನವಂಬರ್ ಡಿಸೆಂಬರ್ ತಿಂಗಳೊಳಗೆ ಬರ್ತದೆ ಅದು ಜಾತ್ರೆದು. ಈ ರೀತಿ ನೋಡ್ರಿ ವರ್ಷದಲ್ಲಿ 2 ಜಾತ್ರೆಗಳಿರ್ತಾವೆ. ಮತ್ತು ನಾಳೆ 1ನೇ ತಾರೀಕಿಗೆ, ಏಪ್ರಿಲ್ 1ನೇ ತಾರೀಕಿಗೆ ನಮ್ಮ ದೇವ್ರ ಜಾತ್ರೆ ಅಂದರೆ ನಮ್ಮ ತಾಯಿಯವ್ರ ಮನೆ ದೇವ್ರ ಜಾತ್ರೆ, ಮಡಿವಾಳೇಶ್ವರ ಮುತ್ಯನ ಜಾತ್ರೆ. ಅದು ಅಗ್ಗಿ ಅಂತ ಹೇಳಿ ನಡೀತದೆ ನೋಡ್ರಿ. ಅದು ಅಂದ್ರೆ ಅಗ್ಗಿ ಐದು ಮತ್ತು ಪುರುವಂತರು ಅದೆಲ್ಲ ಆಡ್ತಾರಲ್ಲ, ಅದು ನಮ್ಮ ತಾಯಿಯವ್ರ ಮನೆ ದೇವರು ಮಡಿವಾಳೇಶ್ವರ. ಆ ದೇವ್ರ ಜಾತ್ರೆ ಕೂಡ ನಾಳೆ 1ನೇ ತಾರೀಕಿಗೆ ಐತದ ಜಾತ್ರೆ. ಅದಕ್ಕೋಸ್ಕರವಾಗಿ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಫ್ರೆಂಡ್ಸ, ಮನೆ ಅದೆಲ್ಲ ಸ್ವಚ್ಛ ಮಾಡ್ಲಕ್ಕ ಅಂಥೇಳಿ ಈ ಜಾತ್ರೆ ಸಲಂದ ಅಂದ್ರೆ ಮಡಿವಾಳೇಶ್ವರ ಮುತ್ಯನ ಜಾತ್ರೆ ಸಲಂದ ಮನೆಯೆಲ್ಲ ಸ್ವಚ್ಛ ಮಾಡೋದು ಮತ್ತು ಕೌದಿ ಅದೆಲ್ಲ ಒಗೆದು ಮಾಡ್ತೀವಿ ನಾವು ಜಾತ್ರೆಗಿಂತ ಮುಂಚೆ. ಹಾಗಾಗಿ ಜಾತ್ರೆದೆಲ್ಲ ಮನೆ ಸ್ವಚ್ಛ ಮಾಡಿ ಬಂದೀವಿ. ಮೊನ್ನೆ ಶುಕ್ರವಾರ ದಿನ ಅದಕ್ಕೆ ಕೂಡ ಜಾತ್ರೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಜಾತ್ರೆಗಿಂತ ಮುಂಚೆ 5 ದಿನ ಉತ್ಸವ ಕಟ್ಟೋದು ಅಂಥೇಳಿ, ಅಂದ್ರೆ 5 ದಿನ ತೇರು ಎಳಿತಾರೆ ನೋಡ್ರಿ. ಅದು 5 ದಿನ ತೇರು ಎಳೆದಾದ್ಮೇಲೆ 5ನೇ ದಿನಕ್ಕೆ ಅಂದ್ರೆ 1ನೇ ತಾರೀಕಿಗೆ ಜಾತ್ರೆ ನಡೀತದೆ ನೋಡ್ರಿ. ಅದು ಒಂದಿನದಾಗ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಅಗ್ಗಿ ಪುಟು ಮಾಡ್ತಾರೆ. ಮತ್ತು ಮರುದಿನ ಬೆಳಿಗ್ಗೆ ಪುರುವಂತರ ಆಡೋದು ಮತ್ತು ಜಾತ್ರೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮ ತಾಯಿಯವ್ರ ಮನೆಯಲ್ಲಿ ಅಂದ್ರೆ ನಮ್ಮ ತವ್ರ ಮನೆದ ದೇವರ ಮನೆಯೊಳಗೆ ಮಡಿವಾಳೇಶ್ವರ ಮುತ್ಯನ ಮೂರ್ತಿ ಅದ. ಆ ದೇವ್ರನ್ನ ಮೆರವಣಿಗೆಗೆ ಅಂತ ಹೋಗುತ್ತೆ ನೋಡ್ರಿ ದೇವ್ರ. ಹಾಗಾಗಿ ನಾವು ಜಾತ್ರೆಗಿಂತ ಮುಂಚೆ ಮನೆ ಸ್ವಚ್ಛ ಮಾಡೋದು ಅದೆಲ್ಲ ಮಾಡ್ತೀವಿ.
ಇವಾಗ ನೋಡ್ರಿ ನಂದು ಸಂಜೆದು ಅಡುಗೆ ಎಲ್ಲ ಅಡುಗೆ ಕೆಲಸ ನಡೆಯಕತ್ತದ. ಹಂಗೆ ಒಂದು ಸ್ವಲ್ಪ ಬಾಂಡೆ ಇದು ಸಿಂಕ್ ಒಳಗೆ ಅವ್ರನ್ನೂ ಕೂಡ ತೊಳೆದಿಟ್ಟೆ. ಹಿಂದೆ ಹೊರಗಡೆ ಹುಡುಗರು ಆಟ ಆಡ್ಲಾಕತ್ತಿದ್ರು, ಅವ್ರಿಗೆ ಹಾಲು ಕುಡಿ ಬಾ ಅಂಥೇಳಿ ಕರಿಲಾಕತ್ತಿ ನೋಡ್ರಿ. ಬರೋವಲ್ಲಾಗ್ಯಾರ ಅವ್ರು ಆಟ ಆಡಕತ್ರು ಅಂದ್ರೆ ಎಷ್ಟು ಕೂಗಿದ್ರೂ ಕೂಡ ಬರೋಂಗಿಲ್ಲ. ಹಾಗಾಗಿ ಅವ್ರಿಗೆ ಹಂಗೆ ಒದ್ರಕೋತ ನಾನಿಲ್ಲಿ ಕೆಲಸ ಮಾಡ್ಲಾಕತ್ತಿ ನೋಡ್ರಿ. ಈ ಸಾಲ ಒಂದು ಸೂಟಿ ಕೊಟ್ಟಿದ್ದೊಂದು ಈ ಜಾತ್ರೆ ಇದ್ದದ್ದೊಂದು ಹುಡುಗರ ನಂತರ ಹಿಡಿದೇ ಇಲ್ಲ ನೋಡ್ರಿ. ಅಂದ್ರೆ ಈ ಜಾತ್ರೆ ಸಲಂದ ಅಂದ್ರೆ ಕಾಲೇಸಾಯಿ ಮುತ್ತನ ಜಾತ್ರೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಕಾಲೇಸಾಯಿ ಮುತ್ತನ ಜಾತ್ರೆಗೆ ಅಂದ್ರೆ ಎಲ್ಲ ಊರಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಅವ್ರ ಮಕ್ಕಳು ಅವರೆಲ್ಲರೂ ಬಂದಿರ್ತಾರೆ ಊರ್ಲಿಂದ. ಓಣಿ ಒಳಗಂತ್ರ ಜನ ಅಷ್ಟೊಂದು ಸೇರಿರ್ತಾರೆ, ಅಂದ್ರೆ ಎಲ್ಲರ ಮನೆಗೂ ಬೀಗರು ಬಂದಿರ್ತಾರೆ. ಹಂಗಾಗಿ ಹುಡುಗರು ಹೆಚ್ಚಾಗಿರ್ತಾವೆ. ಆ ಹುಡುಗರ ಜೊತೆ ಆಟ ಆಡೋದು ಅದೆಲ್ಲ ಮಾಡ್ತಿರ್ತಾವೆ ಹುಡುಗರು. ಎಷ್ಟು ಹೋದ್ರಿದ್ರು ಆಟ ಆಡೋಕ್ಕಂಥೇಳಿ ಹೊರಗೆ ಹೋಗ್ಬಿಟ್ಟಿರ್ತಾರೆ. ಅಂದರೆ ಎಲ್ಲಿ ದೂರ ಹೋಗಂಗಿಲ್ಲ ಫ್ರೆಂಡ್ಸ. ಇಲ್ಲೇ ನಮ್ಮ ಮನೆ ಹಿಂದೆ ಜಾಗ ಅದ, ಇಲ್ಲೇ ಅಂಗಳದ. ನಮ್ಮ ಮನೆ ಇಲ್ಲೊಂದು ಹಿಂದೆ ನಮ್ಮ ಮನೆ ಅದ, ಅದ್ರದ್ದು ಅಂಗಳದ. ಅದೇ ಅಂಗಳದೊಳಗೆ ಆಡ್ತಿರ್ತಾರೆ ಇಬ್ಬರು ಮೋಹಿತ ರೋಹಿತ. ಈಗ ಅವ್ರನ್ನ ಹಾಲು ಕುಡಿ ಬಾ ಅಂಥೇಳಿ ಕರಿಲಾಕತ್ತೀನಿ. ಚಹಾ ಏನು ಕೊಡಂಗಿಲ್ಲ ಫ್ರೆಂಡ್ಸ, ಚಹಾ ನಾನೇ ಕುಡಿತೀನಿ. ಅವರಿಬ್ಬರಿಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಡ್ತೀನಿ. ಇವಾಗ ಹಾಲೂ ಹಿಂಡಂಗಿಲ್ಲ ಫ್ರೆಂಡ್ಸ. ನಮ್ಮ ಮನ್ಯಾಗ ಯಾವಾಗಲೂ ನಮ್ಮ ಮನೆಯೊಳಗೆ ಕಾಯಂ ಹೈನಿತ್ತು. ಆದರೆ ಇತ್ತಿತ್ತಲಾಗೆ 2-3 ತಿಂಗಳಾಯಿತು ಯಾವುದೂ ಆಕಳನೇ ಇದಿಲ್ಲ. ಹಾಗಾಗಿ ಇನ್ನೊಬ್ರ ಮನೆಯಾಗ್ಲಿಂತ ಹಾಲು ತೊಗೋತೀವಿ ನೋಡ್ರಿ. ದಿನಕ್ಕೆ 1 ಲೀಟ್ರ್ ಹಾಲು ತೊಗೋತೀವಿ. ಅದ್ರೊಳಗೆ ಇಬ್ಬರು ಹುಡುಗರು ಊಟಕ್ಕೆ ಹಾಕ್ಕೊಡ್ತೀನಿ ಅದ್ರೊಳಗೆ. ಮತ್ತು ಅಂದ್ರೆ ಹಾಲು ಇರ್ಲಿಕ್ಕೆ ನಮ್ಮ ಮನ್ಯಾಗ ನಡೆಯಂಗೆ ಇಲ್ಲ ನೋಡ್ರಿ. ಇಷ್ಟು ದಿನ ಹೈನಿತ್ತು, ಮತ್ತು ಈಗ ಕಟ್ಟಾಗ್ಬಿಟ್ಟದಲ್ಲ ಹೈನ. ಹುಡುಗರೊಂದು ಹಾಲು ಬಿಡ್ತಾವೆ. ಹಾಗಾಗಿ ದಿನಕ್ಕೆ 1 ಲೀಟ್ರ್ ಅಂತೇಳಿ ಹಾಲು ಅಂದ್ರೆ ಎಮ್ಮೆ ಹಾಲು ತೊಗೋತೀವಿ ಅಲ್ಲಿ ಇನ್ನೊಬ್ಬರ ಮನ್ಯಾಗ. ಅವೇ ಹಾಲು ಸಂಜೆನಾಗ ಒಂದು ಬಟ್ಲ ಕೊಡ್ತೀನಿ ಇಬ್ಬರಿಗೆ. ಬೆಳಿಗ್ಗೆ ಏನು ಕೊಡಂಗಿಲ್ಲ. ಮತ್ತು ಮೊಸರು ಮಾಡ್ತೀನಿ ಅದೇ ಈ ರೀತಿ ನೋಡ್ರಿ. ಮೊದಲಿದ್ರೆ ನಮ್ಮ ಮನ್ಯಾಗ ಹೈನು ಅಷ್ಟೊಂದಿತ್ತು. ನಾನೇ ಬಾಡಿಗೆ ಕಟ್ಟಿಗೆ ಹೋಗಿ ಮೊಸರು ಮಾರ್ಕೊಂಬರ್ತಿದ್ದೆ, ಅಷ್ಟೊಂದು ಹೈನಿತ್ತು. ಇನ್ನೊಂದು 2 ತಿಂಗಳದಾಗ ಒಂದೆರಡು ಆಕಳು ಈತಾವೆ ಫ್ರೆಂಡ್ಸ. ಅವು ಈದ್ಮ್ಯಾಗ ಆಮೇಲೆ ನಮ್ಮ ಮನ್ಯಾಗ ಹೈನು ಚಾಲು ಆಗುತ್ತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.